ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಹೊಸ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೊಸ ಮೂವಿಯೊಂದಿಗೆ ಮತ್ತೆ ನಿಮ್ಮ ಜೊತೆ ನಾನು ಬಂದಿದ್ದೇನೆ ಸ್ನೇಹಿತರೆ. ನೀವು ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈ ಸ್ಟೋರಿ ಏನಂತ ನಾವು ತಿಳ್ಕೊಳ್ಳೋಣ. ಅಚಾನಕ್ಕಾಗಿ ಸ್ನೇಹಿತರೆ ಒಂದು ಕಾಡಿನಲ್ಲಿ ಒಬ್ಬ ಮನುಷ್ಯ ಸಿಕ್ಕಾಕೊಂಡು ಬಿಟ್ಟಿರ್ತಾನೆ ಸ್ನೇಹಿತರೆ. ಹೊರಗೆ ಬರಬೇಕಂತ ತುಂಬ ಪ್ರಯತ್ನ ಕೂಡ ಪಟ್ಟಿರ್ತಾನೆ, ಆದರೆ ಆಗ್ತಾ ಇರಂಗಿಲ್ಲ ಸ್ನೇಹಿತರೆ. ನೆತ್ತಿ ಮೇಲೆ ಸೂರ್ಯ ಓಡ್ತಾ ಇದ್ದ ಹಾಗೆ ಅದನ್ನು ನೋಡ್ತಾ ನೋಡ್ತಾ ಅವನು ಕೂಡ ಮುಂದೆ ಹೋಗ್ತಾ ಇರ್ತಾನೆ ಸ್ನೇಹಿತರೆ. ಆದರೆ ವಿಚಿತ್ರ ಏನಂತಂದ್ರೆ ಸ್ನೇಹಿತರೆ, ಎಲ್ಲ ಜಾಗದಲ್ಲಿ ಒಂದು ಬೋರ್ಡ್ ಕೂಡ ಹಾಕಿರ್ತಾರೆ ಸ್ನೇಹಿತರೆ, ನೋ ರಿಟರ್ನ್ ಅಂತಂದ. ಆ ಬೋರ್ಡ್ ನೋಡ್ತಾ ನೋಡ್ತಾ ಅಲ್ಲಿ ಗಾಬರಿಯಾಗಿ ಸ್ನೇಹಿತರೆ, ಅಷ್ಟರಲ್ಲಿ ಸೂರ್ಯ ಕೂಡ ಮುಳುಗಿ ಹೋಗಿರುತ್ತೆ ಸ್ನೇಹಿತರೆ. ಆ ವ್ಯಕ್ತಿ ಕೂಡ ಸಹ ಆ ರಾತ್ರಿ ಆದ ತಕ್ಷಣ ತುಂಬ ಗಾಬರಿ ಕೂಡ ಆಗಿರ್ತಾನೆ ಸ್ನೇಹಿತರೆ. ಇದನ್ನು ನೋಡಿ ಅವನ ಮುಖ ತುಂಬ ವಿಚಿತ್ರವಾದ ಭಾವನೆಯಲ್ಲಿ ಬರೋಕೆ ತುಂಬ ಶುರು ಮಾಡುತ್ತೆ ಸ್ನೇಹಿತರೆ. ಇದನ್ನೆಲ್ಲ ನೋಡಿ ಆ ಮನುಷ್ಯ ಕೂಡ ತುಂಬ ವೇಗವಾಗಿ ಓಡ್ತಾ ಇರಲಿಕ್ಕೆ ಶುರು ಮಾಡ್ತಾನೆ ಸ್ನೇಹಿತರೆ. ಅದೇ ಸಮಯದಲ್ಲಿ ಮತ್ತೆ ಅದೇ ಬೋರ್ಡ್ ಹತ್ರ ಬರ್ತಾನೆ ಸ್ನೇಹಿತರೆ. ಅಲ್ಲೇ ಜಾಗದಲ್ಲಿ ಹೆದರ್ಕೊಂಡು ಕೂತಿರ್ತಾನೆ ಸ್ನೇಹಿತರೆ. ಇನ್ನು ಪಕ್ಷಿಗಳು ಕೂಡ ಬಾವಲಿ ಇದ್ದಾಗೆ ಬಂದು ಕತ್ಲೆ ಇದ್ದಂತ ಹಾಗೆ ಅಲ್ಲಿ ಸಮಯ ಕೂಡ ನೋಡಿ ಅಲ್ಲಿಂದ ಹಾರೋಗ್ತವೆ ಸ್ನೇಹಿತರೆ. ಅವನು ತಿಳ್ಕೊತಾನೆ ಇಲ್ಲಿ ತುಂಬ ಭಯಾನಕ, ತುಂಬ ಏನೋ ಇದೆ ಅಂತ ಸ್ನೇಹಿತರೆ. ಮತ್ತೆ ಇವನು ಸೇಫ್ ಆಗಲಿಕ್ಕೆ ಮರ ಹತ್ತಲಿಕ್ಕೆ ಟ್ರೈ ಕೂಡ ಮಾಡ್ತಾನೆ ಸ್ನೇಹಿತರೆ. ಆ ಮರದಲ್ಲಿ ಕೂಡ ತುಂಬ ವಿಚಿತ್ರವಾದ ಭಾವನೆ ಕೂಡ ಉಂಟಾಗತ್ತೆ. ಯಾರೊಬ್ಬ ರಾಕ್ಷಸ ಇದ್ದಾಗೆ ಕೂಡ ಫೀಲ್ ಆಗುತ್ತೆ ಸ್ನೇಹಿತರೆ. ಮತ್ತೆ ಮರ ಹತ್ತಲಿಕ್ಕೆ ನೋಡ್ತಾನೆ ಸ್ನೇಹಿತರೆ. ಮರ ಹತ್ತೋ ಅಷ್ಟರಲ್ಲಿ ತಳಗ್ ಬಿದ್ದು ಬಿಡ್ತಾನೆ ಸ್ನೇಹಿತರೆ. ಇನ್ನು ಅವನಿಗೆ ಯಾರೂ ಕೂಡ ಎಳ್ದಂಗಾಗಿ ಆ ಥರ ಪರಿಸ್ಥಿತಿ ಕೂಡ ಬರುತ್ತೆ ಸ್ನೇಹಿತರೆ. ಉದ್ದುದ್ದ ಯಾರೋ ಸೀಳ್ದಂಗೆ ಪರಿಸ್ಥಿತಿ ಕೂಡ ಬರುತ್ತೆ ಸ್ನೇಹಿತರೆ. ಮತ್ತು ತೆಳಗೆ ಅಲ್ಲಾಡಿಸಿ ಬೀಳಿಸ್ತಾರೆ ಸ್ನೇಹಿತರೆ. ಇಲ್ಲಿ ತುಂಬ ರಾತ್ರಿ ಆದ ಸಮಯ ಆ ಮನುಷ್ಯನಿಗೆ ಯಾವುದೇ ಒಂದು ರೀತಿ ಹಿಂಸೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತುಂಬ ನೋವಿಂದ ಕಿರ್ಚಾಡ್ತಾ ಅವನು ಚೀರ್ಕೊಂಡು ಅಲ್ಲೇ ಹೋಗ್ಬಿಡ್ತಾನೆ ಸ್ನೇಹಿತರೆ. ಈ ಮನುಷ್ಯ ಯಾರು ಅಂತ ನಾನು ಮುಂದೆ ಕಥೆಯಲ್ಲಿ ಹೇಳ್ತೀನಿ ಸ್ನೇಹಿತರೆ. ಇನ್ನು ಸ್ವಲ್ಪ ದಿನದ ನಂತರ ನಾವು ಒಂದು ಬ್ಯೂಟಿಫುಲ್ ಅಮೇರಿಕ ಹುಡುಗಿಯನ್ನು ನೋಡೋಣ ಸ್ನೇಹಿತರೆ. ಆ ಹುಡುಗಿ ಹೆಸರು ಮೀನಾ ಅಂತ ಇರುತ್ತೆ ಸ್ನೇಹಿತರೆ. ಆ ಹುಡುಗಿ ಕೂಡ ಒಂದು ಸಾಕು ಪ್ರಾಣಿಗಳ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ ಸ್ನೇಹಿತರೆ. ಆದರೆ ಅವಳ ಜೀವನದಲ್ಲಿ ಏನೋ ಒಂದು ಘಟನೆ ಕೂಡ ಆಗಿರುತ್ತೆ. ಈ ಮುಖದಲ್ಲಿ ಒಂದು ಭಾವನೆ ಕೂಡ ತುಂಬ ಬೇರೆ ಥರ ಮಾಡಿರ್ತಾಳೆ ಸ್ನೇಹಿತರೆ. ಅಮೇರಿಕ ಹುಡುಗಿಗೆ ಯಾವುದೇ ಕೂಡ ಬಾಯ್ ಫ್ರೆಂಡ್ ಕೂಡ ಇರಲ್ಲ ಸ್ನೇಹಿತರೆ. ಆದರೆ ಇವಳು ಕೂಡ ಈ ಸಾಕು ಪ್ರಾಣಿಗಳ ಜೊತೆ ಕೆಲಸ ಮಾಡ್ತಾ ಇರ್ತಾಳೆ. ಆ ಸಾಕು ಪ್ರಾಣಿಗಳ ಜೊತೆ ಒಬ್ಬ ಮಾಲೀಕ ಕೂಡ ಆಕೆಗೆ ಮೃಗಾಲಯ ಹೋಗ್ಲಿಕ್ಕೆ ಕಳಿಸ್ತಾನೆ ಸ್ನೇಹಿತರೆ. ಗಿಳಿಯನ್ನು ತಗೊಂಡು ಹೋಗ್ಲಿಕ್ಕೆ ಸ್ನೇಹಿತರೆ. ಯಾಕಂತಂದ್ರೆ ಮೃಗಾಲಯಕ್ಕೆ ತಗೊಂಡು ಹೋಗ್ಲಿಕ್ಕೆ ಹೇಳಿರ್ತಾರೆ, ಬಟ್ ಅವಳು ಮೃಗಾಲಯಕ್ಕೆ ಹೋಗೋದಿಲ್ಲ. ಬಟ್ ಹಾಗೆ ತನ್ನ ಮನೆಗೆ ತಗೊಂಡು ಹೋಗ್ತಾಳೆ ಸ್ನೇಹಿತರೆ ಆ ಗಿಳಿನ. ಯಾಕೆ ಅಂತಂದರೆ ಸ್ನೇಹಿತರೆ, ಮೃಗಾಲಯ ತಿರುಗಾಡ್ತಾಳೆ, ಸುಸ್ತಾಗಿರುತ್ತೆ ಆವಾಗ. ಅದಕ್ಕೋಸ್ಕರ ತನ್ನ ಮನೆಗೆ ತೊಗೊಂಡು ಹೋಗ್ತಾಳೆ ಸ್ನೇಹಿತರೆ. ಅದೇ ನಾಳೆ ದಿನ ಒಂದು ವಿಗ್ ಹಾಕ್ಕೊಂಡು ಮತ್ತು ಬೇರೆ ಥರ ವೇಷ ಧರಿಸ್ಕೊಂಡು ಹೆಸರು ಕೂಡ ಸುಳ್ಳು ಹೇಳಿ ತನ್ನ ಪ್ರೊಫೆಷನ್ ಕೂಡ ಇದೆ ಅಂತ ಅವಳಿಗೆ ಕೊಟ್ಟಿರ್ತಾಳೆ ಸ್ನೇಹಿತರೆ ಅವರಿಗೆ. ಆದರೂ ಇಲ್ಲಿ ಅವಳು ಸಾಬೀತಾಗುತ್ತೆ ಅವಳು ಬಯೋಡಾಟಾ ಇದೆ ಅಂತ ಸ್ನೇಹಿತರೆ. ಆದರೆ ಈ ಹುಡುಗಿ ಕೂಡ ಯಾವಾಗಲೂ ಫ್ರೀಡಮ್ ಲೈಫ್ ಕೂಡ ಬೇಕು ಅಂತ ಇಷ್ಟಪಟ್ಟಿರ್ತಾಳೆ. ಯಾಕಂದರೆ ಸ್ನೇಹಿತರೆ, ರೀಸನ್ ಕೂಡ ಬೇರೆಯೇ ಇದೆ. ಮತ್ತು ನಾಳೆ ದಿನ ಆ ಗಿಳನ್ನು ತಗೊಂಡು ಅದೇ ದಿನ ಟ್ರಾವೆಲ್ ಮಾಡಿಕೊಂಡು ಯಾವುದೇ ಒಂದು ಕಾಡಿಗೆ ಹೋಗಿಬಿಡ್ತಾಳೆ ಸ್ನೇಹಿತರೆ. ನಾವು ಮೊದಲನೇದಾಗಿ ಒಂದು ವ್ಯಕ್ತಿ ಆ ಕಾಡಿನಲ್ಲಿ ಸಿಕ್ಕಾಕೊಂಡಿದ್ದ ನೋಡಿದ್ದೇವಲ್ಲ ಸ್ನೇಹಿತರೆ, ಅದೇ ಜಾಗದಲ್ಲಿ ಈ ಹುಡುಗಿ ಕೂಡ ಅಲ್ಲೇ ಹೋಗ್ತಾಳೆ ಸ್ನೇಹಿತರೆ. ಹೋಗ್ತಾಳೆ ಸ್ನೇಹಿತರೆ. ಹೋಗ್ತಾ ಹೋಗ್ತಾ ಕಾರ್ ಕೂಡ ಪಂಚರ್ ಆಗಿರುತ್ತೆ ಸ್ನೇಹಿತರೆ. ಮುಂದೆ ಟ್ರಾವೆಲ್ ಕೂಡ ಮಾಡಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಅವಳ ಜೊತೆ ಇದ್ದಂಥ ಗಿಳಿ ಕೂಡ ತುಂಬ ಮಾತಾಡಲಿಕ್ಕೆ ಶುರು ಮಾಡುತ್ತೆ ಸ್ನೇಹಿತರೆ. ವಿಚಿತ್ರ ಏನಂತಂದರೆ, ಗಿಳಿ ಯಾವ ಥರ ಮಾತಾಡುತ್ತೆ ಅಂದರೆ ತುಂಬ ಎಕ್ಸಲೆಂಟಾಗಿ ಮಾತಾಡುತ್ತೆ ಸ್ನೇಹಿತರೆ. ಮತ್ತೆ ಆ ಅರಣ್ಯ ಜಾಗಕ್ಕೆ ಇವಳು ಸಿಕ್ಕಾಂಬಿಟ್ಟಿರ್ತಾಳೆ ಸ್ನೇಹಿತರೆ. ನಾ ಯಾವ ಜಾಗಕ್ಕೆ ಬಂದಿದ್ದೀನಿ ಅಂತ ಅವಳಿಗೂ ಸಹ ಗೊತ್ತಾಗ್ತಾ ಇರಲ್ಲ ಸ್ನೇಹಿತರೆ. ತುಂಬ ಗಾಬರಿಯಾಗಿ ಯಾರಾದರೂ ನನಗೆ ಹೆಲ್ಪ್ ಮಾಡ್ತೀರಾ ಅಂತ ತುಂಬ ಅಲ್ಲಿ ಕೂಗ್ತಿರ್ತಾಳೆ ಸ್ನೇಹಿತರೆ. ದಟ್ಟ ಅರಣ್ಯದಲ್ಲಿ ಒಂದು ವಿಚಿತ್ರವಾದ ಶಬ್ದ ಕೂಡ ಬರ್ತಾ ಇರುತ್ತೆ ಸ್ನೇಹಿತರೆ. ಆ ವಿಚಿತ್ರ ಶಬ್ದ ನೋಡಿ ತುಂಬ ಗಾಬರಿ ಕೂಡ ಆಗಿರ್ತಾಳೆ. ಅಲ್ಲಿಂದ ಆ ಪಂಜರದ ಗಿಳಿಗೆ ತಗೊಂಡು ಹೋಗಲಿಕ್ಕೆ ತುಂಬ ಕೂಡ ಹುಡುಕ್ತಿರ್ತಾಳೆ ಸ್ನೇಹಿತರೆ. ಯಾರು ಕೂಡ ಆ ಕಾಡಲ್ಲಿ ಕಾಣಿಸ್ತಾ ಇರಂಗಿಲ್ಲ ಸ್ನೇಹಿತರೆ. ಅಚಾನಕ್ಕಾಗಿ ಒಬ್ಬ ಮಾರುವೇಷದಲ್ಲಿ ಒಬ್ಬ ಅಜ್ಜಿ ಅಲ್ಲಿ ಬರ್ತಾಳೆ ಸ್ನೇಹಿತರೆ. ಇಲ್ಲಿಗೆ ಬಾ ಅಂತ ಅಲ್ಲಿ ಸನ್ನೆ ಮಾಡಿ ಆ ಮಿರರ್ನಲ್ಲಿ ಕೂಗ್ತಾ ಇರ್ತಾಳೆ ಸ್ನೇಹಿತರೆ ಮೀನಾಗೆ. ಇನ್ನು ಸ್ನೇಹಿತರೆ, ಇವಳು ಹೋಗ್ತಿದ್ದ ಸಮಯದಲ್ಲಿ ಸ್ನೇಹಿತರೆ ಅಲ್ಲಿದ್ದ ನೆಲ ಕೂಡ ಅಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಆ ಮುದುಕಿ ಹೇಳೋರ ಜಾಗದಕ್ಕೆ ಅವಳು ಹಿಂದೆ ಹೋಗಲು ಇಷ್ಟಪಡ್ತಾಳೆ ಸ್ನೇಹಿತರೆ. ಹೋಗ್ತಾಳೆ ಸ್ನೇಹಿತರೆ. ಅಚಾನಕ್ಕಾಗಿ ಆ ಮುದುಕಿ ಮೀನನ ಒಳಗೆ ಕರ್ಕೊಂಡು ಬಾಗಿಲು ಕೂಡ ಹಾಕಿರ್ತಾಳೆ ಸ್ನೇಹಿತರೆ. ಇದ್ರ ಘಟನೆ ಬಗ್ಗೆ ಹೇಳ್ತಾಳೆ ಸ್ನೇಹಿತರೆ. ಈ ಮುದುಕಿ ಹೆಸರು ಕೂಡ ಮೆಳಲಾನ್ ಅಂತ ಇಡುತ್ತೆ ಸ್ನೇಹಿತರೆ. ಅವಳ ಹತ್ರ ಇಬ್ಬರು ಕೂಡ ಇರ್ತಾಳೆ ಸ್ನೇಹಿತರೆ. ಒಂದು ಹುಡುಗ ಡ್ಯಾನಿಯಲ್ ಅಂತ ಇರ್ತಾನೆ ಸ್ನೇಹಿತರೆ. ಒಂದು ಹುಡುಗ ಕೀರಾ ಅಂತ ಇರ್ತಾಳೆ ಸ್ನೇಹಿತರೆ. ಮೀನಾ ಒಬ್ಬರು ಸೇರಿಕೊಂಡು ಟೋಟಲಾಗಿ 4 ಜನ ಆಗಿರ್ತಾರೆ ಸ್ನೇಹಿತರೆ.
ಆಗ ಮೀನಾಗೆ ಮೆಡಲನ್ ಹೇಳ್ತಾಳೆ ಸ್ನೇಹಿತರೆ, ನೀನು ಹಾಗೆ ನಾವು ಬಂದು ಇಲ್ಲಿ ಸಿಕ್ಕಾಕೊಂಡ್ಬಿಟ್ವಿ, ಅದಕ್ಕೋಸ್ಕರ ನಾವು ಇಲ್ಲಿ ಉಳ್ಕೊಂಡ್ಬಿಟ್ವಿ ಅಂತ ಹೇಳ್ತಾಳೆ ಸ್ನೇಹಿತರೆ. ಆದರೆ ಕಿರಾ ಹೇಳ್ತಾಳೆ, ನೀವು ಇಲ್ಲಿ ಏನು ಹೆದರ್ಕೊಂತ ಅವಶ್ಯಕತೆ ಇಲ್ಲ, ನೀವು ಕೂಡ ಅಲ್ಲೇ ಸೇಫ್ ಆಗಿ ಇರ್ಬೋದಂತ ಮೀನಾಗೆ ಕಿರಾ ಧೈರ್ಯ ಕೂಡ ತುಂಬ್ತಾಳೆ ಸ್ನೇಹಿತರೆ. ಆಗ ಮೀನಾ ಹೇಳ್ತಾಳೆ ಸ್ನೇಹಿತರೆ, ಈ ಥರ ಎಲ್ಲ ಯಾಕಾಗತ್ತೆ ಈ ಕಾರಣಲೆ ಅಂತಂದಾಗ ಎಲ್ಲ ಕೂಡ ವಿಚಿತ್ರವಾದ ಭಾವನೆ ಬರೋದನ್ನು ಮೆಡಲನ್ ಎಲ್ಲ ಮೀನಾಗೆ ತಿಳಿಸ್ತಾಳೆ ಸ್ನೇಹಿತರೆ. ಆದರೆ ಇವರೆಲ್ಲ ಮಾತು ಕೇಳಿ ಮೀನಾ ತನ್ನ ಮನೆಗೆ ಹೋಗ್ಬೇಕಂತ ಈ ಕಾರಲ್ಲಿ ಹೊರಗೆ ಹೋಗ್ತಾ ಇರ್ತಾಳೆ ಸ್ನೇಹಿತರೆ. ಅದ್ರ ಬದಲಾಗಿ ಮೆಡಲಾನ್ ಇವನ್ನ ತಡೀತಾ ಇರ್ತಾಳೆ. ಇಲ್ಲಿ ತುಂಬ ಭಯಾನಕ ರಾಕ್ಷಸಗಳಿದ್ದಾವೆ, ನೀನು ಹೋಗಿದ್ರೆ ನೀನು ಸತ್ತೋಗ್ತೀಯಾ ಅಂತ ಅವಳಿಗೆ ಹೇಳಿರ್ತಾರೆ ಸ್ನೇಹಿತರೆ. ಆ ರಾಕ್ಷಸ ಬೇರೆ ಯಾರು ಅಲ್ಲ ಸ್ನೇಹಿತರೆ, ಓಜರ್ಸ್ ಆಗಿರ್ತಾರೆ. ಓಜರ್ಸ್ ಈ ಕಾಡಿನಲ್ಲಿ ತುಂಬ ರಾಜಾರೋಷವಾಗಿ ರಾಕ್ಷಸರಾಗಿರ್ತಾರೆ ಸ್ನೇಹಿತರೆ. ಒಂದು ಮಿರರಿಂದ ಒಂದು ಮೂಮೆಂಟ್ ಮಾಡಿ ಅವರಿಗೆ ಖುಷಿ ಪಡಿಸ್ಬೇಕಾದಂತ ಇವರ ಕರ್ತವ್ಯ ಕೂಡ ಆಗಿರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಮಿರರ್ ಮೇಲೆ ತುಂಬ ಡ್ಯಾನ್ಸ್ ಮಾಡಿ ಇವ್ರು ಹೇಳಿದಾಗೆ ಕೇಳಕಂದ್ರೆ ಈ ಕಾಡಿನಲ್ಲಿ ಇರಬೇಕಾಗತ್ತೆ ಸ್ನೇಹಿತರೆ. ಇನ್ನು ಮೀನಾ ಕೂಡ ಅವ್ರು ಹೇಳಿದ ಹಾಗೆ ಆ ಜಾಗದಲ್ಲಿ ಕೂಡ ಬರ್ತಾಳೆ ಸ್ನೇಹಿತರೆ. ಆ ಜಾಗದಲ್ಲಿ ಬಂದ ತಕ್ಷಣ ಅವ್ರು ಹೇಳಿದಾಗೆ ಕೇಳ್ತಾಳೆ ಸ್ನೇಹಿತರೆ. ಅವ್ರು ಹೇಳಿದಾಗೆ ಮೂಮೆಂಟ್ ಕೂಡ ಮಾಡಲಿಕ್ಕೆ ಶುರು ಮಾಡ್ತಾಳೆ ಸ್ನೇಹಿತರೆ. ಕನ್ನಡಿ ಮುಂದೆ ನಿಂತು ಅವ್ರು ಹೇಳಿದಾಗೆ ಎಲ್ಲ ಆ್ಯಕ್ಟಿಂಗ್ ಕೂಡ ಮಾಡಲಿಕ್ಕೆ ಶುರು ಮಾಡ್ತಾಳೆ ಸ್ನೇಹಿತರೆ. ಆಗ ಮೆಡಲನ್ ಹೇಳಿದಾಗೆ ಎಲ್ಲರೂ ಅದೇ ರೀತಿ ಕೇಳ್ತಾರೆ ಸ್ನೇಹಿತರೆ. ಇನ್ನು ಕೀರಾ ಒಂದು ಕನ್ನಡಿ ಮುಂದೆ ನಿಂತು ಡ್ಯಾನ್ಸ್ ಮಾಡಲಿಕ್ಕೆ ಶುರು ಮಾಡ್ತಾಳೆ ಸ್ನೇಹಿತರೆ. ಯಾಕಂದರೆ ಆ ರಾಕ್ಷಸರಿಗೆ ಅಂದರೆ ವೋಚರ್ಸ್ಗೆ ಎಂಟರ್ಟೈನ್ಮೆಂಟ್ ನೀಡಲಿಕ್ಕೆ, ಈ ಎಂಟರ್ಟೈನ್ಮೆಂಟ್ ನೋಡಿ ಆ ರಾಕ್ಷಸರು ಕೂಡ ಚಪ್ಪಾಳೆ ತಟ್ಟಲಿಕ್ಕೆ ಖುಷಿ ಪಡ್ತಾರೆ ಸ್ನೇಹಿತರೆ. ಇನ್ನು ಒತ್ತಾಯ ಮಾಡಿ ಮೀನಾ ಕೂಡ ಮೆಡಲನ್ಗೆ ಕೇಳ್ತಾಳೆ, ಇದೆಲ್ಲ ಯಾವುದಕ್ಕೋಸ್ಕರ ಆಗ್ತಿದೆ ಅಂತ ಕೇಳಿದಾಗ ಮೆಡಲನ್ ಹೇಳ್ತಾಳೆ, ಇದೆಲ್ಲ ಪ್ರೊಫೆಸರ್ ಮಾಡ್ತಾ ಇರೋದು, ಎಲ್ಲ ಎಲ್ಲ ಅವರಿಂದ ಈ ಥರ ಎಲ್ಲ ಆಗ್ತಾ ಇರೋದು ಅಂತ ಮೆಡಲನ್ ಮೀನಾಗೆ ಎಲ್ಲ ಹೇಳ್ತಾಳೆ ಸ್ನೇಹಿತರೆ. ಅದೇ ರಾತ್ರಿ 3 ದಿನ ಕಳೀತಾಳೆ ಸ್ನೇಹಿತರೆ ಮೀನಾ. ಯಾಕಂದರೆ ಹೊರಗೆ ಹೋಗ್ಲಿಕ್ಕೆ ಆಗ್ತಾ ಇರೋಂಗಿಲ್ಲ ಸ್ನೇಹಿತರೆ. ಯಾಕಂದರೆ ಮೆಡಲನ್, ಕೀರಾ, ಡ್ಯಾನಿಯಲ್ ಕೂಡ ಇದೇ ಥರ ಈ ಕಾಡಿನಲ್ಲಿ ಇದೇ ಥರ ಮೂಮೆಂಟ್ ಮಾಡ್ಕೊಂಡು ಇಲ್ಲೇ ಎದ್ದು ಬಿಡ್ತಾರೆ ಸ್ನೇಹಿತರೆ. ಅದೇ ಥರ ಮೀನಾ ಕೂಡ ಅಲ್ಲೇ ಸಿಕ್ಕಾಕೊಂಡು ಬಿಟ್ಟಿರ್ತಾಳೆ. ಇನ್ನು ಮೆಡಲೈನ್, ಮೀನಾ, ಕೀರಾ, ಡ್ಯಾನಿಯಲ್ ಇದ್ದ ಮನೆಯಲ್ಲಿ ಸ್ನೇಹಿತರೆ ಒಂದು ಟಿ ವಿ ಕೂಡ ಇರುತ್ತೆ ಸ್ನೇಹಿತರೆ. ಆ ಟಿ ವಿನ ನೋಡ್ಬೋದು ಅಂತ ಕೂಡ ಹೇಳಿರ್ತಾಳೆ ಸ್ನೇಹಿತರೆ. ಮೀನಾ ಕೇಳ್ತಾಳೆ, ಓಜರ್ಸ್ ಅಂದರೆ ಯಾರು ಅಂತ ಕೇಳಿದಾಗ ಅವರು ನಮ್ಮ ಹಾಗೆ ಮನುಷ್ಯರಾಗಬೇಕು, ಅದಕ್ಕೋಸ್ಕರ ನಮಗೆ ಎಂಟರ್ಟೈನ್ಮೆಂಟ್ ಮಾಡಲಿಕ್ಕೆ ಈ ಥರ ಹೇಳ್ತಾರೆ ಅಂತ ಮೆಡಲನ್ ಎಲ್ಲ ಹೇಳ್ತಾಳೆ ಸ್ನೇಹಿತರೆ. ಇನ್ನು ಒಂದಿನ ಕೀರಾ ಕರ್ಕೊಂಡು ಮೀನಾ ಕಾಡಿನಲ್ಲಿ ಹೋಗ್ತಾ ಇರಬೇಕಾದ್ರೆ ಸ್ನೇಹಿತರೆ ಒಂದು ಗುಂಡಿ ತೋಡಿದ್ದನ್ನು ಅವರು ನೋಡಿರ್ತಾರೆ ಸ್ನೇಹಿತರೆ. ಆ ಗುಂಡಿ ಒಳಗೆ ಏನಿದೆ ಅಂತ ಕೇಳಿದಾಗ ಏನೂ ಇರ್ಬೋದು ಅಂತ ಹೇಳಿರ್ತಾಳೆ ಸ್ನೇಹಿತರೆ ಕೀರಾ. ಇದನ್ನು ಮಾತು ಕೇಳಿ ತುಂಬ ಎಕ್ಸ್ಪೆಕ್ಟೇಷನ್ ಆಗಿ ಮೀನಾ ಇದನ್ನು ನೋಡೋಕ್ಕೆ ಏನಾದರೂ ಒಂದು ಕುತೂಹಲಕಾರಿ ಮೂಡಿರುತ್ತೆ ಸ್ನೇಹಿತರೆ. ಇದರಲ್ಲಿ ಏನಿದೆ, ಇಲ್ಲಿಂದ ಹೊರಗೆ ಹೋಗ್ಬೋದು ನಾವು ಅಂತ ಏನಾದರೂ ಒಂದು ಪ್ಲ್ಯಾನ್ ಮಾಡಲಿಕ್ಕೆ ಶುರು ಮಾಡ್ತಾಳೆ ಸ್ನೇಹಿತರೆ. ಅಷ್ಟರಲ್ಲಿ ಕೀರಾ ಹೇಳ್ತಾಳೆ ಸ್ನೇಹಿತರೆ, ಜಾನ್ ಎಂಬ ನನ್ನ ಗಂಡನೂ ಕೂಡ ಇದೇ ರೀತಿ ಕಾಡಿನಲ್ಲಿ ಹೋಗಿ ಸತ್ತೋಗಿದ್ದೇನೆ ಅಂತ. ಜಾನ್ ಯಾವ ಮನುಷ್ಯ ಆಗಿರಂಗಿಲ್ಲ ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ನಾವು ವ್ಯಕ್ತಿ ಒಬ್ಬ ಓಡಿರೋದನ್ನ ನಾವು ನೋಡುತ್ತೇವಲ್ಲ ಸ್ನೇಹಿತರೆ, ಅದೇ ವ್ಯಕ್ತಿ ಹೆಸರು ಜಾನ್ ಆಗಿರುತ್ತೆ ಸ್ನೇಹಿತರೆ. ಅವನು ಕೀರಾ ಗಂಡ ಕೂಡ ಆಗಿರ್ತಾನೆ ಸ್ನೇಹಿತರೆ. ಇದನ್ನು ಮಾತು ಕೇಳಿ ತುಂಬ ಭಯಪಟ್ಟು ಮತ್ತೆ ಒಂದು ರಾತ್ರಿ ಮತ್ತೆ ಕಳೀತಾಳೆ ಸ್ನೇಹಿತರೆ ಮೀನಾ ಸ್ನೇಹಿತರೆ. ಮತ್ತು ಅದೇ ನಾಳೆ ದಿನ ಸ್ನೇಹಿತರೆ ಮೀನಾ ಕ್ಯೂರಿಯಾಸಿಟಿಯಿಂದ ಡ್ಯಾನಿಯಲ್ನ ಕರ್ಕೊಂಡು ಹೋಗಿರ್ತಾಳೆ ಆ ಕಾಡಿನಲ್ಲಿ ಸ್ನೇಹಿತರೆ. ಆ ಗುಂಡಿ ಒಳಗೆ ಏನಿದೆಯಾ ಅಂತ ನೋಡೋಣವ ಅಂತ ಆ ಗುಂಡಿ ಒಳಗೆ ಹೋಗ್ತಾಳೆ ಸ್ನೇಹಿತರೆ. ವಿಚಿತ್ರವಾದ ಒಂದು ಸೈಕಲ್ ಸಿಗುತ್ತೆ, ಆಮೇಲೆ ಫೋಟೋ ಸಿಗುತ್ತೆ ಸ್ನೇಹಿತರೆ, ಬೇರೆ ಥರ ಎಲ್ಲ ಸಿಗುತ್ತೆ ಸ್ನೇಹಿತರೆ. ಅದು ಹೇಗಾದರೂ ಮಾರಿ ಹೊರಗೆ ತಂದುಬಿಡ್ತಾರೆ ಸ್ನೇಹಿತರೆ. ಹೊರಗೆ ತಂದ ತಕ್ಷಣ ಓಚರ್ಗಳು ಬರೋಕ್ಕೆ ಶುರು ಮಾಡ್ತವೆ ಸ್ನೇಹಿತರೆ. ಇದು ಭಯಾನಕವಾಗಿ ನೋಡ್ತಾ ಇದ್ದ ಹಾಗೆ ಸ್ನೇಹಿತರೆ ಇನ್ನು ಡ್ಯಾನಿಯಲ್ಗೆ ಇವೆಲ್ಲ ಯಾಕೆ ತಂದಿದೀಯಾ ಅಂತ ಮೆಡಲನ್ ತುಂಬ ಕಿತ್ತಾಡ್ತಾ ಇರ್ತಾಳೆ ಸ್ನೇಹಿತರೆ. ಯಾಕೆ ಅಂತಂದರೆ ಸ್ನೇಹಿತರೆ ವೋಚರ್ಸ್ಗೆ ಇವೆಲ್ಲ ಬೇಕಾಗಿರುತ್ತೆ ಅಂತ, ಇಲ್ಲಾಂದರೆ ವೋಚರ್ಸ್ ನಮ್ಮೆಲ್ಲ ಕಾಟ ಕೊಡುತ್ತೇವೆ ಅಂತ ಮೆಡಲನ್ ಎಲ್ಲ ಹೇಳಿರ್ತಾಳೆ ಸ್ನೇಹಿತರೆ ಡ್ಯಾನಿಯಲ್ಗೆ ಸ್ನೇಹಿತರೆ. ಯಾಕೆ ಕಿತ್ತಾಡ್ತಾಳೆ ಅಂದರೆ ಮೆಡಲನ್ ಹತ್ರ ಮೀನಾ ಸೈಕಲ್ ಮತ್ತು ಅವೆಲ್ಲ ಸಾಮಾನು ತೊಗೊಂಡು ಅವ್ರ ಹತ್ರ ಹೋಗಿರ್ತಾಳೆ ಸ್ನೇಹಿತರೆ. ಆದರೆ ಮೆಡಲನ್ ಕೂಡ ಇನ್ನು ಭಯಪಟ್ಟು ಇದನ್ನು ಇವನಿಗೋಸ್ಕರ ಡ್ಯಾನಿಯಲ್ ಹತ್ರ ಕಿತ್ತಾಡ್ತಾ ಇರ್ತಾನೆ ಸ್ನೇಹಿತರೆ. ಓಚರ್ಸ್ ಬರ್ಬೋದು, ನಮಗೆ ಕಾಟ ಕೊಡ್ಬೋದು ಈ ದೆವ್ವಗಳಿಂದ ಹೇಳ್ತಾ ಸ್ನೇಹಿತರೆ ಆ ವಸ್ತುಗಳನ್ನೆಲ್ಲ ಆ ಗುಂಡಿಯಲ್ಲಿ ಮತ್ತೆ ಹಾಕಿಬಿಡ್ತಾಳೆ ಸ್ನೇಹಿತರೆ ಮೆಡಲೈನ್. ಆದರೆ ಮೆಡಲನ್ ಹೇಳಿರ್ತಾರೆ ಸ್ನೇಹಿತರೆ, ಇದಕ್ಕೆಲ್ಲ ಸಂದರ್ಭ ಬರಬೇಕು, ವೆಯ್ಟ್ ಮಾಡಿ, ತುಂಬ ಯಾಕೆ ನೀವು ಇಷ್ಟೆಲ್ಲ ಫಾಸ್ಟಾಗಿ ಓಡ್ತಾ ಇದ್ದೀರಾ ಅಂತ ಮೀನಾಗೆ ಹಾಗೆ ಕೀರಾಗೆ ಹಾಗೂ ಡ್ಯಾನಿಯಲ್ಗೆ ಕೂಡ ಹೇಳಿರ್ತಾರೆ ಸ್ನೇಹಿತರೆ. ಮತ್ತು ಅಲ್ಲಿಂದ ಒಂದು ವಿಭಿನ್ನವಾದ ಶಬ್ದ ಕೂಡ ಬರ್ತಾ ಇರುತ್ತೆ ಸ್ನೇಹಿತರೆ. ಯಾಕಂತಂದರೆ ಜಾನ್ ಆತ್ಮ ಹೊರಗೆ ಬಂದಿರ್ಬೋದು ಅಂತ ಕೀರಾ ಹೇಳಿರ್ತಾಳೆ ಸ್ನೇಹಿತರೆ. ಆದರೆ ಮೆಡಲನ್ ಕೂಡ ತಡೀತಾ ಇರ್ತಾರೆ. ಆದರೆ ಜಾನ್ ಇರಲ್ಲಾಗ ಸ್ನೇಹಿತರೆ ಹೊರತಾಗಿ ಓಜರ್ಸ್ ಕೂಡ ಆಗಿರ್ತಾರೆ ಸ್ನೇಹಿತರೆ. ಓಜರ್ಸ್ ಅಂದರೆ ಅದೇ ದೆವ್ವಗಳು ಕೂಡ ಜಾನ್ ರೂಪದಲ್ಲಿ ಬರ್ತಿರ್ತವೆ ಅಂತ ಮೆಡಲನ್ ಅಡ್ವೈಸನ್ನು ಹೇಳಿರ್ತಾಳೆ ಸ್ನೇಹಿತರೆ ಕೀರಾಗೆ.
ಮತ್ತು ಇಲ್ಲಿಂದ ಹೇಗಾದರೂ ಮಾಡಿ ತಪ್ಪಿಸ್ಕೋಬೇಕಂತ ಮೀನಾ ಕೂಡ ಒಂದು ನಕ್ಷೆ ಮಾಡ್ತಾ ಇರ್ತಾಳೆ ಸ್ನೇಹಿತರೆ. ಆ ನಕ್ಷೆ ಒಳಗೆ ಏನಾದರೂ ಒಂದು ಕುತೂಹಲಕಾರಿ ಸಿಗ್ಬೋದು ಅಂತ. ಅಷ್ಟರಲ್ಲಿ ಕೀರಾ ಕೂಡ ತಿಳ್ಕೊಬೇಕಂತ ಹೋಗಿರ್ತಾಳೆ ಸ್ನೇಹಿತರೆ. ಮತ್ತೆ ಏನೋ ಮೈಂಡ್ ಸೆಟ್ ಎಕ್ಸ್ಚೇಂಜ್ ಮಾಡಿಕೊಂಡು ಜಾನ್ ಸತ್ತಿದ ರೀತಿಯಲ್ಲಿ ಅದೇ ರೀತಿ ಗುಂಡಿಯೊಳಗೆ ಹೋಗ್ಬೇಕಂತ ಕೀರಾ ಅಲ್ಲಿ ಆ ಜಾಗಕ್ಕೆ ಹೋಗ್ತಿರ್ತಾಳೆ ಸ್ನೇಹಿತರೆ. ಅದೇ ಜಾಗದಲ್ಲಿ ಮೀನಾ ಕೂಡ ಬರ್ತಾಳೆ. ಅವಳ ಸಾಯೋದನ್ನು ಕೂಡ ತಪ್ಪಿಸ್ತಾಳೆ ಸ್ನೇಹಿತರೆ ಮೀನಾ. ಮತ್ತೆ ಅದೇ ರಾತ್ರಿ ಕಳೆಯುವಂಥ ಸಂದರ್ಭ ಕೂಡ ಮೀನಾಗೆ ಬರ್ತಾ ಇರುತ್ತೆ ಸ್ನೇಹಿತರೆ. ಎಷ್ಟು ದಿನ ರಾತ್ರಿ ಕಳಿಬೇಕಂತ ಕೂಡ ಅವಳು ತುಂಬ ಪೇಷನ್ಸ್ ಕೂಡ ತುಂಬ ತೊಗೊಂಡಿರ್ತಾಳೆ ಸ್ನೇಹಿತರೆ. ಮತ್ತು ಅದೇ ನಾಳೆ ದಿನ ಕೂಡ ಕಿತ್ತಾಟ ಶುರು ಮಾಡಿರ್ತಾಳೆ ಸ್ನೇಹಿತರೆ ಡ್ಯಾನಿಯಲ್ ಮಡೆಲ್ಯಾನ್. ಯಾಕಂತಂದರೆ ಅವ್ರಿಗೆ ಆ ಕಾಡಿನಲ್ಲಿ ಸರಿಯಾಗಿ ಊಟ ಸಿಗೋದಿಲ್ಲ, ಯಾವುದೇ ರೀತಿ ಅವರಿಗೆ ಸೌಲಭ್ಯ ಕೂಡ ಇರೋಂಗಿಲ್ಲ ಸ್ನೇಹಿತರೆ. ತುಂಬ ಒತ್ತಾಯಪೂರ್ವಕವಾಗಿ ಆ ಕಾಡಿನಲ್ಲಿ ತುಂಬ ಒದ್ದಾಡ್ತಾ ಇರ್ತಾರೆ ಸ್ನೇಹಿತರೆ ಎಲ್ಲರೂ. ಇದೇ ರೀತಿ ಕಿತ್ತಾಡ್ತಾ ಡ್ಯಾನಿಯಲ್ ಮತ್ತು ಮಡೆಲ್ಯಾನ್ ಕೂಡ ಆ ಮನೆಯೊಳಗಿದ್ದ ಬೀಗ ಕೂಡ ಹಾಕಿ ಅವರಿಬ್ಬರು ಕೂಡ ಆ ಮನೆಯೊಳಗೆ ಮಾತ್ರ ಇರ್ತಾರೆ. ಕೀರಾ ಮತ್ತು ಮೀನಾ ಅಲ್ಲೇ ಹೊರಗಿರ್ತಾರೆ ಸ್ನೇಹಿತರೆ. ಮತ್ತೆ ರಾತ್ರಿ ಕಳೆದಿದ್ದ ಹಾಗೆ ಮತ್ತೆ ಓಚರ್ಸ್ ಬರೋಕ್ಕೆ ಮತ್ತೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಒಂದು ಭಯಾನಕವಾಗಿ ಒಂದು ದೊಡ್ಡ ದೊಡ್ಡ ಒಂದು ವ್ಯಕ್ತಿ ಥರ ಒಂದು ಅವ್ರ ಹತ್ರ ಕಚ್ಚಾಳಿಕೆ ಬರ್ತಾ ಇರ್ತದೆ ಸ್ನೇಹಿತರೆ. ಅದೇ ತುಂಬ ಭಯದಿಂದ ಡ್ಯಾನಿಯಲ್ಗೆ ಮತ್ತು ಮಡೆಲ್ಯಾನ್ಗೆ ಕಿರ್ಚಿ ಆಡ್ತಾ ಹೊರಗಿನಿಂದ ಬಾಗಿಲು ತೆಗೀರಿ ಅಂತ ತುಂಬ ತಡ್ತಾ ಇರ್ತಾರೆ ಸ್ನೇಹಿತರೆ ಮೀನಾ ಮತ್ತು ಕೀರಾ. ಅದೇ ರೀತಿ ಭಯಾನಕವಾಗಿ ಅವರಿಬ್ಬರು ಮತ್ತು ಕರ್ಕೊತಾರೆ ಸ್ನೇಹಿತರೆ. ಇದೆಲ್ಲ ಯಾಕೆ ಆಗ್ತಿದೆ ಅಂತ ಕೇಳಿದಾಗ ಅವ್ರು ಹೇಳ್ತಾಳೆ ಮಡೆಲ್ಯಾನ್ ಸ್ನೇಹಿತರೆ, ನಮ್ಮ ಥರವ್ರು ಮನುಷ್ಯರಾಗಬೇಕು ಅಂತ ಅವ್ರಿಗೆ ತುಂಬ ಆಸೆ ಇದೆ, ಅದಕ್ಕೋಸ್ಕರ ನಮ್ಗೆ ಈ ಥರ ಇಲ್ಲಿ ಒಳಗೆ ಇಟ್ಕೊಂಡಿದ್ದಾರೆ ಅಂತ ಮೀನಾಗೆ ಮತ್ತೊಂದು ಸಲ ಎಕ್ಸ್ಪ್ಲೇನ್ ಮಾಡ್ತಾಳೆ ಸ್ನೇಹಿತರೆ ಮಡೆಲ್ಯಾನ್. ಅಷ್ಟರಲ್ಲಿ ಸ್ನೇಹಿತರೆ ಓಚರ್ಸ್ ಮತ್ತೆ ಬಾಗಿಲು ತಡ್ತಾ ಇರ್ತಾರೆ ಸ್ನೇಹಿತರೆ. ಮತ್ತು ಗ್ಲಾಸ್ ಕೂಡ ಹೊಡಿಲಿಕ್ಕೆ ಶುರು ಮಾಡ್ತಾ ಇರ್ತಾರೆ. ಯಾಕಂತಂದರೆ ಇವ್ರು ಯಾವುದೇ ರೀತಿ ಮೂವ್ಮೆಂಟ್ ಮಾಡ್ತಾ ಇರಲ್ಲ, ಅದಕ್ಕೋಸ್ಕರ ಇವ್ರಿಗೆ ಮತ್ತೆ ಇವ್ರು ಟಾರ್ಚರ್ ಕೊಡೋಕ್ಕೆ ಮತ್ತೆ ಇಲ್ಲಿಂದ ಬರ್ತಾ ಇರ್ತಾರೆ ಸ್ನೇಹಿತರೆ. ಮತ್ತು ಬಾಗಿಲು ಹೊಡೆದು ಒಳಗೆ ಬರಲಿಕ್ಕೆ ಅವ್ನು ಟ್ರೈ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಅಲ್ಲಿ ಒಂದು ವಿಚಿತ್ರವಾದ ಭಯಾನಕ ಒಂದು ಗುಂಡಿ ಅಂತೂ ಇರುತ್ತೆ ಸ್ನೇಹಿತರೆ ಮನೆಯೊಳಗೆ. ಅದನ್ನು ತೆಗೆದು ಎಲ್ಲರೂ ಅದ್ರ ಒಳಗೆ ಹೋಗ್ತಾ ಇರ್ತಾರೆ ಸ್ನೇಹಿತರೆ. ಅದೆಲ್ಲ ಅಲ್ಲೆಲ್ಲ ತಿನ್ನೋ ಐಟಮ್ ಕೂಡ ಇರುತ್ತೆ ಸ್ನೇಹಿತರೆ. ಆದರೆ ಎಲ್ಲ ಥರದ ಪ್ರೂಫ್ ಕೂಡ ಸಿಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮೀನಾಗೆ ಸ್ನೇಹಿತರೆ. ಒಂದು ಕ್ಯಾಮ್ರಾ ಮತ್ತು ಟಿವಿ ಕೂಡ ಇರುತ್ತೆ ಸ್ನೇಹಿತರೆ. ಅದರ ಪ್ರೊಫೆಸರಲ್ಲಿ ಏನೋ ಒಂದು ಮಾತಾಡಿರ್ತಾನೆ. ಯಾಕಂತಂದರೆ ಆ ಕಾಡಿನಿಂದ ಹೇಗಾದರೂ ಹೊರಗೆ ಬರ್ಬೋದಂತ ಅಲ್ಲಿ ಇನ್ಫಾರ್ಮೇಷನ್ ಕೂಡ ಇಟ್ಟಿರ್ತಾನೆ ಸ್ನೇಹಿತರೆ. ಅದೆಲ್ಲ ಚೆಕ್ ಮಾಡ್ತಾ ಇರುವಾಗ ಸ್ನೇಹಿತರೆ ಮತ್ತೆ ಭಯಾನಕ ಶುರುವಾಗಿ ಟಿವಿ ಕೂಡ ಒಡೆದೋಗುತ್ತೆ ಸ್ನೇಹಿತರೆ. ಅಲ್ಲಿಂದ ಹೇಗಾದ್ರೂ ತಪ್ಪಿಸ್ಕೋಬೇಕಂತ ಸ್ನೇಹಿತರೆ ಬರ್ತಿರ್ತಾರೆ ಸ್ನೇಹಿತರೆ. ಟಿವಿ ಮತ್ತೆ ಆನ್ ಮಾಡ್ತಾಳೆ ಸ್ನೇಹಿತರೆ. ಅಷ್ಟರಲ್ಲಿ ಇಂಟರ್ನೆಟ್ ಕೂಡ ಇರೋಂಗಿಲ್ಲ ಸ್ನೇಹಿತರೆ. ಮತ್ತೆ ಅದನ್ನು ಹೇಗಾದರೂ ಮಾಡಿ ತನ್ನಿಂದ ಹೇಗೋ ನೆಟ್ಟನ್ನು ಸ್ಟಾರ್ಟ್ ಮಾಡಿ ಮತ್ತು ಈಗ ಸ್ಟಾರ್ಟ್ ಮಾಡ್ತಾಳೆ. ಅದರಲ್ಲಿ ಪ್ರೊಫೆಸರ್ ಒಂದು ಮಾತನ್ನು ಕೂಡ ಹೇಳಿರ್ತಾನೆ ಸ್ನೇಹಿತರೆ, ಈ ರಾಕ್ಷಸಿಂದ ಈ ಕಾಡಿನ ಬಂದವರು ಯಾರು ಕೂಡ ಉಳಿದಿಲ್ಲ, ನಾನು ಸಹ ಉಳಿದಿಲ್ಲ ಸಹ ಅಂತ ಹೇಳಿರ್ತಾನೆ ಸ್ನೇಹಿತರೆ. ಅದಕ್ಕೋಸ್ಕರ ಪ್ರೊಫೆಸರ್ ಆತ್ಮ ಇನ್ನೂ ಅಲ್ಲೇ ಇರುತ್ತೆ ಸ್ನೇಹಿತರೆ. ಅದು ಕೂಡ ಅವನು ಕೂಡ ಸತ್ತೋಗಿರ್ತಾನೆ ಸ್ನೇಹಿತರೆ. ಇನ್ನು ಮೀನಾ ಕೂಡ ಮತ್ತೇನಾದರೂ ಇಲ್ಲಿ ಕಾಡಿನಿಂದ ಹೊರಗೆ ಹೋಗ್ಬೋದು ಅಂತ ಅಲ್ಲಿಂದ ಮಾಹಿತಿ ಕೂಡ ತಿಳ್ಕೊಳ್ತಾನೆ ಸ್ನೇಹಿತರೆ. ಅಲ್ಲಿಂದ ಒಂದು ಹೇಳಿರ್ತಾನೆ ಸ್ನೇಹಿತರೆ, ಈ ಬಾವಲಿ ಹೀಗೆ ಪಕ್ಷಿ ಓಡಾಡ್ತಾವೋ ಅಲ್ಲಿಂದ ನೀವು ಹಾಗೆ ಓಡಾಡಬೇಕು, ಮತ್ತು ಅವ್ರ ಹಿಂದೆ ಹೋಗ್ತಾ ಇರಬೇಕು, ಮತ್ತು ನಿಮ್ಮ ಸಿಟಿಯಲ್ಲಿ ನೀವು ತಲುಪ್ತೀರಾ, ಈ ಕಾಡಿನಿಂದ ನೀವು ತಪ್ಪಿಸ್ಕೋಬೋದು ಅಂತ ಮೆಡೆಲ್ಯಾನ್ ಹಾಗೂ ಕೀರಾ ಮತ್ತು ಮೀನಾ ಇದೆಲ್ಲ ಕೇಳಿ ಅದೇ ರೀತಿ ಮಾಡಲಿಕ್ಕೆ ಅಂತ ಅವರು ಮುಂದಾಗ್ತಾರೆ ಸ್ನೇಹಿತರೆ. ಯಾಕಂದರೆ ಸ್ನೇಹಿತರೆ ಇದೇ ಓಚರ್ಸಿಂದ ಪ್ರೊಫೆಸರ್ ಕೂಡ ಡೆತ್ ಆಗಿರ್ತಾರೆ ಸ್ನೇಹಿತರೆ. ಈ ಸತ್ಯ ತಿಳಿದು ಮತ್ತು ಅದೇ ರೀತಿ ಅವರು ಏನಾದರೂ ಮಾರ್ಗ ಹುಡುಕ್ಲಿಕ್ಕೆ ಮತ್ತು ಕಂಪ್ಯೂಟರ್ನಿಂದ ಏನಾದರೂ ತಿಳ್ಕೊಳ್ಳೋಕ್ಕೆ ಮತ್ತೆ ಕುತೂಹಲಕಾರಿ ಮಾಡಿರ್ತಾರೆ ಸ್ನೇಹಿತರೆ. ಅದರ ಬದಲು ಪ್ರೊಫೆಸರ್ ಯಾವ ಮಾರ್ಗ ಹೇಳಿರ್ತಾರೆ ಫಸ್ಟ್ ಅದನ್ನ ಕೆಲಸ ಮಾಡಬೇಕು ಅಂತ ಎಲ್ಲರೂ ಕೂಡ ರೆಡಿ ಆಗಿರ್ತಾರೆ ಸ್ನೇಹಿತರೆ. ಇನ್ನು ಆ ದಿನ ರಾತ್ರಿ ಕೂಡ ಹೋಗ್ತಿದ್ದ ಹಾಗೆ ಸ್ನೇಹಿತರಿಗೆ ಎಲ್ಲ ರಾಕ್ಷಸರು ಮತ್ತು ಓಜರ್ಸ್ಗಳು ಮತ್ತು ಭಯಾನಕ ಮೂಡುವಂಥ ಮತ್ತು ಅವರು ಅಟ್ಯಾಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸ್ನೇಹಿತರೆ. ಅಲ್ಲಿಂದ ತುಂಬ ಜೋರಾಗಿ ಮಳೆ ಕೂಡ ಬರುತ್ತೆ ಸ್ನೇಹಿತರೆ. ಆದರೆ ಮೀನಾ ಕೂಡ ಆ ಗಿಳಿ ಕೂಡ ಹಿಡ್ಕೊಂಡು ಪಂಜರದ ಗಿಳಿ ಕೂಡ ಹಿಡ್ಕೊಂಡು ಓಡ್ತಾ ಇರ್ತಾಳೆ ಸ್ನೇಹಿತರೆ. ಓಡ್ತಾ 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 ಒಂದು ಬೋಟ್ನಲ್ಲಿ ಕೂಡ ಇರ್ತಾರೆ ಸ್ನೇಹಿತರೆ. ಬೋಟ್ನಲ್ಲಿ ಕೀರಾ ಮತ್ತು ಮೀನಾ ಹಾಗೂ ಮೆಡೆಲ್ಯಾನ್ ಕೂಡ ಇರ್ತಾರೆ ಸ್ನೇಹಿತರೆ. ಆದರೆ ಡ್ಯಾನಿಯಲ್ ಕೂಡ ಸಿಕ್ಕಾಕೊಂಡಿರ್ತಾನೆ. ಜಾನ್ ಆದಂಥ ವ್ಯಕ್ತಿ ಮತ್ತೆ ಹುಟ್ಟು ಬಂದಿದ್ದಾನೆ ಅಂತ ತಿಳ್ಕೊಂಡು ಅವನು ಜಾನ್ ಜೊತೆ ಡ್ಯಾನಿಯಲ್ ಹೋಗ್ತಾ ಇರ್ತಾನೆ ಸ್ನೇಹಿತರೆ. ಅವನು ಜಾನ್ ಆಗಿರಲ್ಲ, ಬರ್ತ್ ಆಗಿ ಓಚರ್ಸ್ ಆಗಿರ್ತಾನೆ ಸ್ನೇಹಿತರೆ. ಓಚರ್ಸ್ ಡ್ಯಾನಿಯಲ್ನ ಕೊಂದು ಹಾಕಿ ಅವನ ಹಣೆ ಮೇಲೆ ಒಂದು ಚಿಹ್ನೆ ಕೂಡ ಮೂಡಿಸಿರ್ತಾನೆ ಸ್ನೇಹಿತರೆ. ಇವರು ತಮ್ಮ ಬಚಾವ್ ಮಾಡಲಿಕ್ಕೆ ಆ ಬೋಟ್ನಲ್ಲಿ ಹೋಗ್ತಾ ಇರ್ತಾರೆ ಸ್ನೇಹಿತರೆ. ಹೋಗ್ತಾ ಹೋಗ್ತಾ ಈ ಮೂರು ಕೂಡ ಬಚಾವ್ ಆಗಿ ಮತ್ತೆ ಅವರ ಗ್ರಾಮದಲ್ಲಿ ಕೂಡ ತಲುಪಿರ್ತಾರೆ ಸ್ನೇಹಿತರೆ, ಕೀರಾ ಮತ್ತು ಮೆಡೆಲ್ಯಾನ್ ಮತ್ತು ಮೀನಾ ಸ್ನೇಹಿತರೆ.
ಇನ್ನು ಪ್ರೊಫೆಸರ್ ಕೂಡ ಒಂದು ಜಾಗಕ್ಕೆ ಹೋಗಲಿಕ್ಕೆ ಹೇಳಿರ್ತಾನೆ ಸ್ನೇಹಿತರೆ. ಆ ಜಾಗದಲ್ಲಿ ಮೀನಾ ಮತ್ತು ಮೆಡೆಲೈನ್ ಮತ್ತು ಕೀರಾ ಹೋಗಿರ್ತಾಳೆ ಸ್ನೇಹಿತರೆ. ಆದರೆ ಮೀನಾ ಪ್ರೊಫೆಸರ್ ಹೇಳಿದ ಹಾಗೆ ಅದೇ ರೀತಿ ಏನೋ ಮಾಡ್ಲಿಕ್ಕಂತ ಹೇಳಿರ್ತಾನೆ ಸ್ನೇಹಿತರೆ. ಮಾಡಲಿಕ್ಕೆ ಹೋಗಿರ್ತಾಳೆ ಸ್ನೇಹಿತರೆ. ಆದರೆ ಒಂದು ವಿಚಿತ್ರವಾಗಿರುತ್ತೆ ಸ್ನೇಹಿತರೆ, ಮೆಡೆಲೈನ್ ಒಂದು ಮನುಷ್ಯನ ರೀತಿ ಆಗಂಗಿಲ್ಲ ಸ್ನೇಹಿತರೆ, ಒಂದು ರಾಕ್ಷಸಿ ಆಗಿರ್ತಾಳೆ. ಯಾಕಂತಂದರೆ ಆ ಕಾಡಿನಲ್ಲಿ ಹೊರ ಬರಲಿಕ್ಕೆ ಏನಾದರೂ ಒಂದು ಪ್ರಯತ್ನ ಮಾಡಿರ್ತಾಳೆ ಸ್ನೇಹಿತರೆ. ಆ ಪ್ರಯತ್ನ ಕೂಡ ವಿಫಲ ಆಗಿರುತ್ತೆ. ಅದಕ್ಕೋಸ್ಕರ ಮೀನಾ ಸಹಾಯದಿಂದ ಈ ಕಾಡಿನಿಂದ ಹೊರಗೆ ಬಂದಿರ್ತಾಳೆ ಸ್ನೇಹಿತರೆ. ಇವರ ವಿಚಿತ್ರ ಅನುಭವದಿಂದ ಸ್ನೇಹಿತರೆ ಮೀನಾ ಕೀರಾ ಹತ್ರ ಹೋಗ್ತಾಳೆ ಸ್ನೇಹಿತರೆ. ಯಾಕೆ ಈ ರೀತಿ ಮಾಡ್ತಾಳೆ ಅಂತಂದರೆ ಸ್ನೇಹಿತರೆ, ಮೆಡೆಲೈನ್ ಹಸ್ಬೆಂಡ್ ಬೇರೆ ಯಾರೂ ಆಗಿರಂಗಿಲ್ಲ ಸ್ನೇಹಿತರೆ, ಅದು ಪ್ರೊಫೆಸರ್ ಕೂಡ ಆಗಿರ್ತಾನೆ ಸ್ನೇಹಿತರೆ. ತನ್ನ ಗಂಡ ಈ ರೀತಿ ಆಗೋದನ್ನು ನೋಡಿ ನಾನು ಸಾಯ್ತೀನಲ್ಲ ಅಂತ ಇದೇ ರೀತಿಯನ್ನು ತಿಳ್ಕೊಂಡು ಅವರು ಹೇಗಾದರೂ ಹೊರಗೆ ಬರಬೇಕಂತ ಈ ಥರ ಆಪ್ಷನ್ ಕೂಡ ಹುಡುಕಿರ್ತಾಳೆ ಸ್ನೇಹಿತರೆ ಮೆಡೆಲೈನ್. ಮತ್ತು ಒಂದು ಭಯಾನಕ ಒಂದು ರಾಕ್ಷಸಿಯಾಗಿ ಸ್ನೇಹಿತರೆ ಒಂದು ಪಕ್ಷಿಯ ರೂಪದಲ್ಲಿ ಹಾರಕ್ಕೆ ಶುರು ಮಾಡ್ತಾಳೆ ಸ್ನೇಹಿತರೆ ಮೆಡೆಲೈನ್ ಸ್ನೇಹಿತರೆ. ಇವನ ವಿಚಿತ್ರ ಕಂಡು ತುಂಬ ಗಾಬರಿ ಒಳಗಾಗ್ತಾಳೆ ಸ್ನೇಹಿತರೆ ಕೀರಾ ಮತ್ತು ಮೀನಾ ಸ್ನೇಹಿತರೆ. ಮತ್ತು ಇವಳು ದೆವ್ವದ ರೂಪದಲ್ಲಿ ಆಗಿರ್ತಾಳೆ ಸ್ನೇಹಿತರೆ. ಮತ್ತು ಇದನ್ನು ನೋಡಿ ಮತ್ತು ಇವಳದೆಲ್ಲ ವಿಚಿತ್ರವಾದ ಭಾವನೆ ನೋಡಿ ಸ್ನೇಹಿತರೆ ಮೀನಾ ತನ್ನ ತಂಗಿ ಹತ್ರ ಓಡೋಗ್ತಾಳೆ ಸ್ನೇಹಿತರೆ. ತನ್ನ ತಂಗಿಗೆ ಇವೆಲ್ಲ ವಿಷಯ ಹೇಳ್ತಾಳೆ ಸ್ನೇಹಿತರೆ, ಈ ಥರ ಎಲ್ಲ ಆಗಿದ್ದು ಸ್ನೇಹಿತರೆ. ಮತ್ತೆ ಒಂದು ಪಕ್ಷಿ ಆಕಾರದಲ್ಲಿ ಒಂದು ಗಿಳಿ ಕೂಡ ಬಂದಿರುತ್ತೆ ಸ್ನೇಹಿತರೆ. ಆ ಗಿಳಿ ಬೇರೆ ಯಾರು ಎಲ್ಲ ಮೆಡೆಲೈನ್ ರಾಕ್ಷಸಿ ಆಗಿರ್ತಾಳೆ ಸ್ನೇಹಿತರೆ. ಬೇರೆ ಮನುಷ್ಯನ ರೂಪದಲ್ಲಿ ಧರಿಸಿ ಆ ಥರ ರಾಕ್ಷಸಿಯಾಗಿ ಎಲ್ಲರನ್ನು ಕಾಡ್ತಾ ಇರ್ತಾಳೆ ಸ್ನೇಹಿತರೆ. ಅದರಿಂದ ಇಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ, ಮೆಡೆಲೈನ್ ಒಬ್ಬ ರಾಕ್ಷಸಿ, ಮನುಷ್ಯರ ರೂಪ ಧರಿಸಿ ಒಂದು ರಾಕ್ಷಸಿ ಅಂತ ನಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಆದರೆ ಇಲ್ಲಿ ಕೂಡ ಈ ಮೂವಿ ಕೂಡ ಎಂಡ್ ಆಗುತ್ತೆ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ ಈ ಕತೆ ಏನಂತ ಸ್ನೇಹಿತರೆ. ಈ ಮೂವಿಯಲ್ಲಿ ಏನು ಕತೆ ಅಂತ ನಿಮಗೆ ನನ್ನಿಂದ ಏನಾದರೂ ಮಿಸ್ಟೇಕ್ ಆದರೆ ಸಾರಿ ಸ್ನೇಹಿತರೆ. ಮತ್ತೆ ಇನ್ನೊಂದು ಮೂವಿ ಸ್ಟೋರಿ ಮೂಲಕ ಮತ್ತೆ ನಾನು ನಿಮ್ಮ ಜೊತೆ ಬಂದಿದ್ದೀನಿ ಸ್ನೇಹಿತರೆ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾರೆ ಸ್ನೇಹಿತರೆ. ಥ್ಯಾಂಕ್ ಯು, ಗುಡ್ ಬೈ.